ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿಗೆ ಸ್ವಾಗತ. ನೋಡಿ, ನಿನ್ನೆ ವಸಂತ್ ಗಿಳಿಯರ್ ಅವರು ಆರ್ ಕನ್ನಡ ಸ್ಮಿತಾ ಮೇಡಮ್ ಜೊತೆ ಜಯಂತ್ ಟಿ ಅವರ ಮೇಲೆ ದೊಡ್ಡ ಆರೋಪ ಮಾಡಿದ್ದಾರೆ. ಏನು ಕೇಸ್ ಅಂದರೆ, ಆರೋಪ ಏನಂದರೆ, ಅವಯ್ಯ ಮರ ಕಡಿದು ಮಾರ್ತಾ ಇದ್ದ ಅರಣ್ಯದಲ್ಲಿ, ಮತ್ತಿರ್ಗ ಅಕ್ರಮ ಮೀಟ್ರ್ ಬಡ್ಡಿ ದಂಧೆ ಮಾಡ್ತಾ ಇದ್ದ, ಗಾಂಜಾ ಮಾರ್ತಾ ಇದ್ದ, ಈ ಥರ ಎಲ್ಲ ಸುಳ್ಳು ಹೇಳ್ತಾವನೆ. ನಮಗೆ ಒಂದೆಟ್ಟೆ ಶಾಕು. ನಾವು ಜಾಸ್ತಿ ಟಿ ವಿಯಲ್ಲಿ ನೋಡಲ್ಲ. ಒಂದು ವಾಟ್ಸಪ್ಪಲ್ಲಿ ನಮ್ಮ ಫ್ರೆಂಡ್ಸ್ ಕಳಿಸಿದರು, ನೋಡಿ ಈ ಥರ ಎಲ್ಲ ವಸಂತ್ ಗಿಳಿಯರ್ ಅವರು ಮಾಡ್ತಾ ಇದ್ದಾರಲ್ಲ, ನೋಡಿ ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ ತೊಗೊಳ್ಳಿ ಅಂತ. ವಸಂತ್ ಅವರಿಗೆ ಫೋನ್ ಮಾಡಿದರೆ ಫೋನ್ ಪಿಕ್ ಮಾಡ್ತಾ ಇಲ್ಲ, ಫೋನ್ ನಂಬರ್ ಸ್ವಿಚ್ ಆಫ್ ಆಗಿದೆ. ಜಯಂತ್ ಅವ್ರಿಗೆ ಫೋನ್ ಮಾಡಿದ್ರೆ ಅವರು, ಸಾರ್ ಏನು ಮಾಡೋಕ್ಕಾಗದೆ ಸಾರ್, ಸೌಜನ್ಯ ಹೋರಾಟಕ್ಕಂತ ಬಂದರೆ ಇಂಥ ಅಪವಾದೆಲ್ಲ ಬರ್ತಿರ್ತವೆ, ಏನು ಮಾಡೋಕ್ಕಾಗೋದಿಲ್ಲ, ಮಾಡದಿದ್ರು ಸಮೇತ ಮಾಡಿರಂತ ಹೇಳಿ ಈಗ ಕೊಂದವರು ಯಾರು ಎಂಬುವ ಟೀಮ್ ನಾಳೆ ದಿನ ನಡೀತಲ್ಲ ಸರ್ ಹೋರಾಟ, ಆ ಹೋರಾಟನ ತಪ್ಪಿಸ್ಬೇಕು, ಇಲ್ಲಾಂದರೆ ಇವ್ರನ್ನ ಬಿಜಿ ಮಾಡಿ. ಬೆಳ್ತಂಗಡಿಯಲ್ಲಿ ಇದೇ ತಿಂಗಳು ಡಿಸೆಂಬರ್ 16ರಂದು ಕೊಂದವರು ಯಾರನ್ನುವ ಮಹಿಳಾ ಸಮಾವೇಶಕ್ಕೆ ನಾನು ರಮಾ ನಾಗರಾಜ ಚಿತ್ರದುರ್ಗದಿಂದ ಒಬ್ಬ ಮಹಿಳಾ ಪರ ಹೋರಾಟಗಾರ್ತಿಯಾಗಿ ನಾನು ಭಾಗವಹಿಸ್ತಾ ಇದ್ದೀನಿ. ತಾವು ಬನ್ನಿ, ತಮ್ಮ ಜೊತೆ ಇಚ್ಛಾಶಕ್ತಿ ಉಳ್ಳವರು, ಮಹಿಳೆಯರಿಗಾಗಿ ನ್ಯಾಯ ಬೇಕು ಅಂತ ಕೇಳುವಂಥವರು, ಮಹಿಳೆಯರ ಪರವಾಗಿ ಕನ್ಸರ್ನ್ ಇರೋರು, ದಯವಿಟ್ಟು ತಾವು ಬನ್ನಿ, ತಮ್ಮ ಜೊತೆ ಬೇರೆಯವ್ರನ್ನ ಕರ್ಕೊಂಬನ್ನಿ. ಮಹಿಳಾ ಇದು ಏನು ಸಮಾವೇಶ ಇದೆ, ಕೊಂದವರು ಯಾರು ಅನ್ನೋ ಒಂದು ವಿಷಯಕ್ಕೆ, ಅದರಲ್ಲಿ ಧರ್ಮಸ್ಥಳದಲ್ಲಿ ಅತ್ಯಾಚಾರ, ಅನಾಚಾರ ಮತ್ತು ಎಲ್ಲ ಥರದ್ದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೀತಾ ಇದೆ. ಅದಕ್ಕೆ ಯಾವುದೇ ರೀತಿಯಿಂದ ನ್ಯಾಯ ಸಿಗ್ತಿಲ್ಲ. ಪೊಲೀಸ್ ಇಲಾಖೆ ವೈಫಲ್ಯ ಒಂದು ಕಡೆ ಆದರೆ, ಸರ್ಕಾರದ ವೈಫಲ್ಯ ಎದ್ದು ಕಾಣ್ತಿದೆ. ಮತ್ತು ನಾವು ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಅನ್ನೋ ಒಂದು ಭಾವನೆ ಧರ್ಮಸ್ಥಳದಲ್ಲಿ ಬರುವ ಹೆಣ್ಣುಮಕ್ಳಿಗೆ ಆಗ್ತಿದೆ. ಆ ರೀತಿ ಆಗದೆ ಇದ್ದ ಹಾಗೆ ರಾಜ್ಯ ಮಟ್ಟದ ಎಲ್ಲ ಮಹಿಳೆಯರು ಬರ್ತಾ ಇದ್ದೀವಿ. ಯಾಕೆ ಬರ್ತಾ ಇದ್ದೀವಿ ಅಂದರೆ, ನಾನು ಚಿತ್ರದುರ್ಗದಿಂದ ಬರ್ತಾ ಇದ್ದೀನಿ. ಯಾಕೆ ಬರ್ತಾ ಇದ್ದೀವಿ ಅಂದರೆ, ಮಹಿಳೆಯರು ನಾವು ನಮ್ಮ ಹಕ್ಕುಗಳನ್ನು ನಾವು ಕಾಪಾಡ್ಕೊಳ್ಳಿಕ್ಕೆ, ನಮ್ಮ ಹಕ್ಕುಗಳನ್ನ ಕೇಳಲಿಕ್ಕೆ, ಮತ್ತು ಬೇರೆ ಮಹಿಳೆಯರ ಹಕ್ಕುಗಳನ್ನು ಕಾಪಾಡೋದು ನಮ್ಮ ಕರ್ತವ್ಯ ಅಂತ ನಾವು ಭಾವಿಸ್ತೀವಿ. ಯಾವುದೇ ಮಹಿಳೆ ಆಗಲಿ, ಯಾರೇ ಒಂದು ಹೆಣ್ಮಗು ಆಗಲಿ, ಆ ಮಗುವುದು ಕೊಲೆ ಆಯಿತು ಅಂದರೆ ಅದನ್ನು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಬೇಕು, ಮತ್ತು ಕೊಂದವರು ಯಾರಂತ ತಿಳಿಸ್ಬೇಕು. ಅದನ್ನು ತಿಳಿಸ್ಪಡಿಸೋದು ಪೊಲೀಸ್ ಇಲಾಖೆ. ಇಷ್ಟು ಸಾವಿರಾರು ಹೆಣ್ಣುಮಕ್ಕಳು ಕಥೆಗಳು ಕೇಳಿದ್ದೀವಿ. ಏನು ಬೇಡ, ನಮ್ಮ ಉಗ್ರಪ್ಪ ಅವರ ವರದಿ ಪ್ರಕಾರ 400 ಚಿಲ್ಲರೆ ಇದಾಗಿದೆ. ಆ ಉಗ್ರಪ್ಪ ಅವರ ವರದಿಗಾದ್ರೂ ಇವರು ಏನು ಮಾನ್ಯತೆ ಕೊಟ್ಟಿದ್ದಾರೆ. ಹಂಗಂದರೆ ಒಬ್ಬ ಪುರುಷ ಉಗ್ರಪ್ಪ ಅವ್ರು ಸಹಿತ ಒಂದು ಇದು ಕೊಡ್ತಾರೆ ಅಂದರೆ, ಅದಲ್ಲೇ ಇವತ್ತು ಕೊಂದವರು ಯಾರು ಅಂತ ನಾವು ಕೇಳ್ತಾ ಇದ್ದೀವಿ. ಅದು ಯಾರ್ಯಾಗಿರ್ಬೋದು. ಈಗ ರಮಾನಾಗರಾಜೆ ಮಾಡಿದಾಳೆ ಅಂದರೆ ಅದು ಹೇಳುವಂಥ ಕೆಲಸ ಆಗಲಿ, ಅವ್ರಿಗೆ ಶಿಕ್ಷಿಸೋದು ಮತ್ತು ಅವ್ರಿಗೆ ಏನು ಶಿಕ್ಷೆಗೆ ಗುರಿಪಡಿಸೋದು ಅದು ನ್ಯಾಯಾಲಯ ಇದೆ, ನ್ಯಾಯಾಲಯದ ಕೆಲಸ. ಆದರೆ ಕೊಂದವರು ಯಾರಂತ ಕೆಲಸ ಕಂಡುಹಿಡಿಯೋ ಕೆಲಸ ಪೊಲೀಸ್ ಇಲಾಖೆ ಮಾಡಬೇಕು. ಇಲ್ಲಿ ಪೊಲೀಸ್ ಇಲಾಖೆ ವೈಫಲ್ಯ ಇದೆ. ಪೊಲೀಸ್ ಇಲಾಖೆಯನ್ನು ಎಚ್ಚೆತ್ತಿಸ್ಕೊಳ್ಳೋಕ್ಕೆ ನಾವು ಮತ್ತೆ ಕೊಂದವರು ಯಾರು ಅಂತ ಒಂದು ಸಮಾವೇಶಕ್ಕೆ ನಾವು ಭಾಗವಹಿಸ್ತಾ ಇದ್ದೀವಿ. ನೀವು ಎಲ್ಲ ಬನ್ನಿ. ನಾನು ಚಿತ್ರದುರ್ಗದಿಂದ ಬರ್ತಾ ಇದ್ದೀನಿ. ರಮಾ ನಾಗರಾಜು, ಮಹಿಳಾ ಪರ ಹೋರಾಟಗಾರ. ಮಾಡಬೇಕು ಸೌಜನ್ಯ ಹೋರಾಟಗಾರರು ಅಂತೇಳಿ ಈ ಥರ ಎಲ್ಲ ಆರೋಪ ಮಾಡ್ತಕ್ಕಂಥದ್ದು ಕಾಮನ್ ಸರ್, ಏನು ಮಾಡೋಕ್ಕಾಗೋದಿಲ್ಲ. ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ ಸರ್, ನಾವು ಕರೆಕ್ಟಾಗೇ ಇದ್ದೀವಿ ಅಂತ ಹೇಳಿದರು. ನಮಗಂತೂ ನಂಬಿಕೆ ಇದೆ, ಬೇರೆಗೇನು ನಂಬಿಕೆ ಇದೆಯೋ ಗೊತ್ತಿಲ್ಲ ನಮಗಂತೂ. ನೋಡಿ, ಇದು ಇವತ್ತಿನಂತಲ್ಲ, ಹಿಂದೆ ಈಗ ಒಂದು 2 ತಿಂಗಳ ಹಿಂದೆ ಸಮೇತ ಗಾಂಜಾ ಕೇಸಿನ ಬಗ್ಗೆ ಅವರು ಮನೆ ಪಕ್ಕದಲ್ಲಿ ಇರ್ತಕ್ಕಂಥವ್ರನ್ನ ಹೇಳಿಸಿದರು. ಗಾಂಜಾ ಗಿರಾಕಿ ಇವಯ್ಯ ಹಾಗೆ ಈಗ ಅಂತಲ್ಲ. ಹೊಟ್ಟೆ ನೋಡಪ್ಪ, ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಅನಾಹುತಗಳಿಗೆ ನ್ಯಾಯ ಕೇಳಕ್ಕೆ ಹೋದರೆ ಯಾರ ಮೇಲೆ ಬೇಕಾದರೂ ಸಮೇತ ಈ
ಡಿ ಗ್ಯಾಂಗ್ ಸದಸ್ಯರನ್ನು ಬೇಕಾ ಇಲ್ಲ ಧರ್ಮಸ್ಥಳದ ಅಂಧ ಭಕ್ತರನ್ನು ಬೇಕಾ ಗೊತ್ತಿಲ್ಲ. ನಿಯತ್ತಾಗಿ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಅನಾಹುತಗಳ ಬಗ್ಗೆ ಏನು ಅಲ್ಲಿ ಧ್ವನಿ ಎತ್ತಿ ಮಾತಾಡ್ತಾರಲ್ಲ ಅಂಥವ್ರ ಮೇಲೆ ಅಪವಾದ ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಏನು ಮಾಡೋಕ್ಕಾಗೋದಿಲ್ಲ. ಅದು ನಾವು ಹೋರಾಟಗಾರರಾಗಿರ್ತಕ್ಕಂಥದ್ದಕ್ಕೆ ಸಹಿಸ್ಕೋಬೇಕು. ಏನು ಮಾಡೋಕ್ಕಾಗಲ್ಲ. ನೋಡಿ, ಯಾವನೊಬ್ಬನು ಬಂದ, ಸ್ನೇಹಮಯಿ ಕೃಷ್ಣ. ಅದೇ ಸ್ನೇಹಮಯಿ ಕೃಷ್ಣ ಬಂದು ಸೌಜನ್ಯಳನ್ನು ಅವಳ ಮಾವ ವಿಠಲ್ ಗೌಡ್ರೆ ಅತ್ಯಾಚಾರ ಮಾಡಿದ್ದು ಹಾಗೆ ಹೀಗೆ ಅಂತೇಳಿ ಬಂದು ಹೇಳಿಬಿಟ್ಟ. ಅದನ್ನ ಹಿಂದೆ ಮುಂದೆ ಏನು ಯೋಚನೆ ಮಾಡದೆ ಈ ನಮ್ಮ ಬುರುಡೆ ಮಾಧ್ಯಮ, ಚೆಂಜಲು ಕಾಸಿನ ಮಾಧ್ಯಮ ಇದೆಯಲ್ಲ, ಆರ್ ಕನ್ನಡದವರು ಕರ್ಕೊಂಡೋಗಿ ಡೆಬಿಟ್ ಕುದಿಸ್ಕೊಂಬಿಟ್ರು. ಅದನ್ನೇನು ಪೂರ್ವ ಪರಿಶೀಲನೆ ಏನು ಮಾಡೋದಿಲ್ಲ. ಒಟ್ಟೆ ನೋಡಪ್ಪ, ಧರ್ಮಸ್ಥಳದ ಪರವಾಗಿ ಅಂದರೆ ಧರ್ಮಸ್ಥಳದ ನೆಗಡೆ ನೆಗಡೆನೋ ಗೊತ್ತಿಲ್ಲ. ಅವನು ಯಾವನೋ ನಕಲಿ ದೇವಮಾನವ ಅಂತೆ, ಅವನ್ಯಾವ ನನಗೆ ಗೊತ್ತಿಲ್ಲ. ಅವನ ಪರವಾಗಿ ಯಾರಾದರೂ ಮಾತಾಡಿದರೆ ಅಂಥವ್ರನ್ನ ಕರ್ಕೊಂಡೋಗಿ ಇಲ್ಲಿ ಕುಂದಿರಿಸ್ಕೊಂಡು ಡೆಬಿಟ್ ಮಾಡ್ತಾರೆ ಆರ್ ಕನ್ನಡದಲ್ಲಿ. ಇಂಥ ಅಲ್ಕಟ್ ಮಾಧ್ಯಮನ ಏನನ್ಬೇಕು ಗೊತ್ತಿಲ್ಲ. ಸೌಜನ್ಯ ರಿಪೋರ್ಟ್ ಇದೆ, ಒಬ್ರಿಗಿಂತ ಜಾಸ್ತಿ ಈ ಕೇಸಲ್ಲಿ ಇದ್ದಾರೆ ಅಂತೇಳಿ. ಅಷ್ಟು ಪರಿಜ್ಞಾನ ಬೇಡವಾ ಈ ಆರ್ ಕನ್ನಡ ಮಾಧ್ಯಮದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ, ಅವನ ಓನರಿಗೆ, ಯಾವನ ಓನರ್ ಗೊತ್ತಿಲ್ಲ ನನಗೆ, ಆ ಸ್ಮಿತಾ ಮೇಡಮ್ಗಾದರೂ ಪರಿಜ್ಞಾನ ಬೇಡವಾ? ತಲೆ ಇಲ್ವಾ? ಅವನು ಕರ್ಕೊಂಬಂದು ನಾನು ಸಾಕ್ಷಿದೆ ಅಂತ ಹೇಳ್ತಾನಲ್ಲ, ನೀನು ಹೇಳ್ಬೇಕಾಯ್ತಲ್ಲಮ್ಮ ಸ್ಮಿತಾ ಮೇಡಮ್ ಅವರೇ, ನೀವೊಂದು ಹೆಣ್ಣಲ್ವಾ? ಅಲ್ಲಿ ಏನಿದೆ ಡಾಕ್ಟ್ರ್ ರಿಪೋರ್ಟಲ್ಲಿ ಏನಿದೆ? ಒಬ್ರಿಗಿಂತ ಜಾಸ್ತಿ ಜನ ಇದ್ದಾರೆ ಅಂತೇಳಿ ಇದೆ, ಗ್ಯಾಂಗ್ ರೇಪು. ಮತ್ತು ಇವರು ವಿಠಲ್ ಗೌಡ್ರು ಒಬ್ಬರ ಜೊತೆಗೆ ಅವ್ರ ಫ್ಯಾಮಿಲಿ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ಯಾ? ಇಲ್ಲ ಸೌಜನ್ಯ ಹೋರಾಟಗಾರರು ಏನಿದಾರಲ್ಲ, ಮಹೇಶ್ ಅಣ್ಣನೂ ನಾವು ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದೀವಿ ಅದರಲ್ಲಿ. ಸ್ವಲ್ಪ ತಲೆ ಇಲ್ವಾ ನಿನಗೆ? ಅಲ್ಲಮ್ಮ, ಸುಮ್ಮನೆ ಎಂತೆಂಥವ್ರನ್ನೋ ಕುಂದಿರಿಸ್ಕೊಂಡು ಏನೋ ಡೆಬಿಟ್ ಮಾಡ್ತಿ. ಈಗ ಅದರಿಂದ ಗೊತ್ತಾಯ್ತು ನನಗೆ ಸುಳ್ಳು ಇದು ಅಂತೇಳಿ. ಈಗ ಜಯಂತಣ್ಣನ ಮೇಲೆ ಏನು ಅಪವಾದ ಹೊರಿಸ್ತಾ ಇದ್ದೀರಲ್ಲ, ಗಾಂಜಾ ಗಿರಾಕಿ, ಅಕ್ರಮ ಬಡ್ಡಿ ದಂಧೆ ಮಾಡ್ತಾವನೆ, ಮರ ಕಡ್ದು ಮಾರ್ತಾವನೆ ಅಂತೇಳಿ ಹೇಳ್ದೇಟಿ ಕರ್ಕೊಂಬಂದು ಕುಂದಿರಿಸ್ಕೊಂಡು ಮಾತಾಡ್ತೀಯಲ್ಲಮ್ಮ ನೀನು. ಮತ್ತು ಹಿಂದಿಂದು ಸುಳ್ಳಾದರೆ ಇದು ಕೂಡ ಸುಳ್ಳಲ್ವಾ? ಇಂಥ ಸುಳ್ಳು ಹೇಳಿಕೆಗಳನ್ನು ಕೊಡುವಂಥ ವ್ಯಕ್ತಿಗಳನ್ನು ಕುಂದಿರಿಸ್ಕೊಂಡು ನೀವು ಡೆಬಿಟ್ ಮಾಡ್ತಿರಲ್ಲ, ಒಂದು ಸೆಟ್ಲೈಟ್ ಮಾಧ್ಯಮದರಲ್ಲ, ಸೆಟ್ಲಾಗಿ ಆ ನಕಲಿ ದೇವಮಾನವನ್ನು ಏನಾದರೂ ನಿಮಗೆ ಕೊಟ್ಟಿದ್ದಾನ? ಕಾಂಚಾಣ ಕೊಟ್ಟಿದ್ದಾನ? ನೀನೊಂದು ಹೆಣ್ಣು ಆದಮೇಲೆ ಅಲ್ಲಿಗೆ ಹೆಣ್ಣಿಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ಹೋರಾಟ ಮಾಡ್ಕೊಂಡು ಬಂದು ಕೇಳಿದರೆ ಅದಕ್ಕೆ ನ್ಯಾಯ ಕೊಡಿಸೋದು ಬಿಟ್ಟು ನೀನು ಎತ್ತಲಾಗಿ ನಿಂತ್ಕೊಂಡಿಯಲ್ಲಮ್ಮ ನೀನು. ನೀನೊಂದು ಹೆಣ್ಣು ಕುಲಕ್ಕೆ ನೀನು ಕಳಂಕ ಅಂತ ಹೇಳ್ತೀನಿ ನಾನು. ನಿಜವಾಗ್ಲೂ ಹೆಣ್ಣು ಕುಲಕ್ಕೆ ನೀನು ಕಳಂಕನೇ. ನೋಡಿ, ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಸರಣಿ ಹತ್ಯೆಗಳ ಬಗ್ಗೆ ನೋಡಿ, 72-73 ಶವಗಳು, ಅನಾಥ ಶವಗಳು. ಅವಿನ ಕೆಲವೊಂದು ಜೀವಂತವಾಗಿ ಇದ್ದಂಗೆ ಹೆಗಡೆ ಆಸ್ಪತ್ರೆ ತಗೊಂಡು ಹೋಗ್ತಾರೆ. ಅನಾಥ ಶವಗಳು, ಅದಕ್ಕೆ ಯಾರು ಬಿಲ್ ಕಟ್ಟಿರೋದಿಲ್ಲ. ಅಂಥ ಶವಗಳೇನಾದರೂ ಇಲ್ಲ, ಸ್ವಲ್ಪ ಜೀವಿದ್ದಂಗೆ ಹೋಗಿರ್ತಕ್ಕಂಥ ಶವಗಳೇನಾದರೂ ಜೀವಿದ್ದಂಗೆ ಸ್ವಲ್ಪ ಜೀವ ಇದ್ದಂಗೆ ಆಸ್ಪತ್ರೆಗೆ ಸೇರಿಸ್ಕೊತೀವಿ ಅಂತ ತಗೊಂಡೋಗಿರ್ತಕ್ಕಂಥ ವ್ಯಕ್ತಿಗಳು ಯಾರಾದರೂ ವಾಪಸ್ ಬಂದಿದ್ದಾರಾ? ಇಲ್ಲ ತಾನೇ. ಬಂದಿದ್ದರೆ ಹೇಳಿ ಬಂದಿದ್ದಾರಂತೇಳಿ. ಅವ್ರನ್ನ ಅಂಗಗಳು ಕಸಿ ಮಾಡಿರ್ತಾರಲ್ವಾ, ಅದ್ರ ಬಗ್ಗೆ ನೀವು ಯಾಕೆ ಪ್ರಸಾರ ಮಾಡ್ತಾ ಇಲ್ಲ? ಒಂದು ಕಡೆ ಇರಬಾರ್ದು ಕಣ್ರಿ, ಎರಡು ಕಡೆನೂ ಇರಬೇಕು. ಎರಡು ಕಡೆ ಅಂದರೆ ಸತ್ಯ ಎತ್ತಲಾಗಿರುತ್ತೆ, ಅತ್ಲಾಗೆ ನಮ್ಮ ಸೌಜನ್ಯ ಹೋರಾಟಗಾರರು ಏನಾದರೂ ತಪ್ಪು ಮಾಡಿದರೆ ಅವ್ರನ್ನ ಸಮೇತ ನೀವು ತೋರಿಸಿ, ತಪ್ಪು ಮಾಡಿದ್ರೆ ನೋಡಿ ಅಂತ, ಇಂಥ ತಪ್ಪಿದಾವೆ ಅಂತೇಳಿ. ಆದರೆ ನೀವೇನು ಮಾಡ್ತಾಯಿದ್ದೀರಾ? ಒಂದು ಕಡೆ ಧರ್ಮಸ್ಥಳದಲ್ಲಿ ಕೊಂದವರು ಟೀಮ್ ಬೆಳ್ತಂಗಡಿಯಲ್ಲಿ ನಾಳೆ 10 ಗಂಟೆಗೆ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಇದನ್ನು ತಪ್ಪಿಸಲು ಷಡ್ಯಂತ್ರ ಮಾಡ್ತಿರೋದು ಯಾರು? ಆ ಧರ್ಮಸ್ಥಳದ ನಕಲಿ ದೇವಮಾನವನ ಕಡೆಯವರೇ. ಈ ಥರ ಯಾಕೆ ಹೇಳಿ? ಮಹೇಶ್ ಅಣ್ಣನ ಮೇಲೆ ಆ ಥರ ಅಪವಾದ ವರ್ಷಕ್ಕೆ ಬರ್ತಾಯಿಲ್ಲ, ಅವ್ರ ಕೈಲಿ ಆಗ್ತಾಯಿಲ್ಲ. ಗಿರೀಶ್ ಅಣ್ಣನ ಮೇಲೆ ಅಪವಾದ ವರ್ಷಕ್ಕೆ ಆಗ್ತಾಯಿಲ್ಲ, ಅದಕ್ಕೆ ಜಯಂತಣ್ಣನ ಮೇಲೆ ಹೊರಿಸ್ತಾ ಇದ್ದೀರಾ? ನೆವರ್, ಅದಾಗದೇ ಇಲ್ಲ ನಿಮ್ಮ ಕೈಲಿ. ಇಷ್ಟೆಲ್ಲ ತಪ್ಪು ಮಾಡಿದರೆ ಇಂಥ ಸತ್ಯದ ಹೋರಾಟಕ್ಕೆ ಬರ್ತಿದ್ನಾ?
ನಮಗಂತೂ ಜಾಸ್ತಿ ಗೊತ್ತಿಲ್ಲ ಅನ್ಕ, ನಾವು ನಿನ್ನೆ ಮೊನ್ನೆ ಅಂದ್ಕೊಳ್ರಿ, 1 ವರ್ಷ 6 ತಿಂಗಳಿಂದ ಪರಿಚಯ ಇದ್ದಾರೆ ಅಂದ್ಕೊಳ್ರಿ ಎಲ್ಲ ಸೌಜನ್ಯ ಹೋರಾಟಗಾರರು. ಭಾಳ ವರ್ಷಗಳಿಂದ ನೋಡ್ತಾ ಇದ್ರಲ್ಲ ಅವ್ರನ್ನ. ನಿಮಗೇನು ಅನ್ಸುತ್ತೆ ಹೇಳಿ, ಕಮೆಂಟ್ ಮಾಡಿ ತಿಳಿಸಿ. ಅವರು ಗಾಂಜಾ ಗಿರಾಕಿನಾ? ಈ ವಸಂತ ಗಿಳಿಯಾರನ್ನ ಏನು ಅನ್ಬೇಕು ಗೊತ್ತಿಲ್ಲ. ಅದಕ್ಕೆ ಆ ವೈಗಿನ ಹೆಣ್ಣಿನ ಜನ್ಮದಲ್ಲಿ ಹುಟ್ಟಿದ ಮೇಲೆ ನೀವೊಂದು ಹೆಣ್ಣಿನ ಗರ್ಭದಿಂದ ಬಂದಂತಹ ವ್ಯಕ್ತಿ ಆಗಿದ್ದರೆ, ಮನುಷ್ಯನೂ ಆಗಿದ್ದರೆ, ದಯವಿಟ್ಟು ಸೌಜನ್ಯಳಿಗೆ ಏನಾಗಿದೆ ಎಂಬುದರ ಬಗ್ಗೆ ಸತ್ಯತೆಯನ್ನು ಜನಗಳಿಗೆ ತಿಳಿಸುವ ಪ್ರಯತ್ನ ಮಾಡಿ. ಅದನ್ನು ಬಿಟ್ಬಿಟ್ಟು ಇದರಲ್ಲಿ ವಸಂತ ಗಿಳಿಯಾರ್ ನಿನಗೆ ಹೇಳ್ತಕ್ಕಂಥದ್ದು, ಇದರಲ್ಲಿ ಸಂತೋಷ್ ರಾವೆ ಅಪರಾಧಿ ಅಂತ ಹೇಳ್ತಿದ್ರಲ್ಲ, CBI ರಿಪೋರ್ಟಲ್ಲಿ ಒಂದಿದೆಯಾ ನೋಡಿ. 3 ದಿನ ಮುಂಚಿತವಾಗಿಯೇ ಅವಯ್ಯ ಪೊಲೀಸ್ ಸ್ಟೇಷನ್ನಲ್ಲಿ ಶರಣರಾಗಿದ್ದ, ಅಂದರೆ ಅರೆಸ್ಟ್ ಆಗಿದ್ದ. ಯಾಕೆ ಅರೆಸ್ಟ್ ಆಗಿದ್ದ ರಿಪೋರ್ಟಲ್ಲಿದೆ, ನಾನು ಸುಳ್ಳು ಹೇಳ್ತಾ ಇಲ್ಲ. ಸ್ನೇಹಿತರೆ, ನಿಮಗೆ ಹೇಳ್ತಕ್ಕಂಥದ್ದು ಇಷ್ಟೇ, ಸೌಜನ್ಯ ಹೋರಾಟ ಸತ್ಯದ ಹೋರಾಟ. ಇಲ್ಲಿ ಆಗಿರ್ತಕ್ಕಂಥದ್ದು ಅನಾಹುತಗಳಿಗೆ ಹೊಣೆ ಮಕ್ಳಿ ದೇವಮಾನವ ಅಂತ ನಾನು ಹೇಳ್ತಾ ಇಲ್ಲ. ಅವ್ರ ಗ್ಯಾಂಗ್ನವ್ರು ಮಾಡಿರ್ಬೋದು, ಇಲ್ಲ ಅವನಿಗೆ ಗೊತ್ತಿರ್ತಕ್ಕಂಥವ್ರು ಮಾಡಿರ್ಬೋದು. ಅದನ್ನ ಹುಡುಕಿ ತೆಗೀರಿ. ನಿಮಗೆ ದಮ್ಮಿಲ್ವಾ? ನಿಮ್ಮ ಕ್ಷೇತ್ರದ ಮೇಲೆ ಇಷ್ಟೊಂದು ಅಪವಾದ ಬರ್ತಾಯಿದೆ, ನೀವಿರ್ತಕ್ಕಂಥ ಊರಿನ ಮೇಲೆ ಇಷ್ಟೊಂದು ಅಪವಾದ ಬರ್ತಾಯಿದೆ ಅಂದಮೇಲೆ ನೀವೇನು ಗೆಣಸು ಕೀಳ್ತಾ ಇದ್ದೀರಾ? ದಯವಿಟ್ಟು ಆ ಕೆಲಸ ಮಾಡಿ, ಇಲ್ಲೊಂದು ಮಾಡೋಕ್ಕೆ ಹೇಳಿ. ಅದನ್ನೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಪುಂಗೋದು. ಸೌಜನ್ಯ ಪ್ರಕರಣ ಆದಾಗ ನಾನು ಫೋನ್ ಮಾಡಿದ್ದೆ 6 ವರ್ಷಕ್ಕೆ. ಹಾಗಾಗಿ ಹೇಳ್ತಕ್ಕಂಥದ್ದು, ನಮ್ಮ ಕರ್ನಾಟಕದ ಮೂಲೆಯಿಂದ ಜನಗಳು ಹೋಗಿ ಹೋರಾಟ ಮಾಡಿ ಶಾಂತ ರೀತಿಯಿಂದ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಜಸ್ಟಿಸ್ ಫಾರ್ ಸೌಜನ್ಯ, ನ್ಯಾಯ ಸಿಗಲೇಬೇಕು. ಕೊಂದವರು ಯಾರೆಂಬುದು ಗೊತ್ತಾಗಲೇಬೇಕು. ಗೊತ್ತಾಗ ತಗನ ಹೋರಾಟ ನಿಲ್ಲುವುದಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ಕಾರ.